ರೆಂಟ್ ಪರ್ಪಸ್ಗೆ ಅಂತಂದ್ರೆ ಈ ಮನೆ ನಾವು ಕೊಡ್ಬೋದು. ಕೆಳಗಡೆ ಒಂದು 2 BHK ಮನೆ ಇದೆ, ಮೇಲ್ಗಡೆ ಸಿಂಗಲ್ BHK 2 ಮನೆ ಇದೆ, ಜೊತೆಗೆ ಒಂದು ಕಮರ್ಷಿಯಲ್ ಕೂಡ ಇದೆ. ಆಲ್ರೆಡಿ 28,000 ರೆಂಟ್ ಬರ್ತಾ ಇದೆ. ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ಕಾರುಬೆಲಲ್ಲಿದ್ದೀನಿ. ಇದು ಬಂದು ನಿಮ್ಗೆ ಎಲ್ಲಿ ಬರುತ್ತೆ ಅಂತಂದರೆ ಮೈಸೂರು ಮೇನ್ ರೋಡ್, ಚಳ್ಳಘಟ್ಟ ಮೆಟ್ರೋ ಸ್ಟೇಷನಿಂದ ನಿಮ್ಗೆ ಬರೀ 3 ಕಿಲೋಮೀಟರ್ ಆಗುತ್ತೆ. ನೀವು ತೋರಿಸ್ಬೋದು. ಇವಾಗ ಅದು ಮೇನ್ ರೋಡು. ಆ ಕಡೆಯಿಂದ ಬಂದರೆ ನಿಮಗೆ ನೈಸ್ ರೋಡು, ಕೆಂಗೇರಿ, ಅಲ್ಲಿಂದ ನಿಮ್ಗೊಂದು 4 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಪ್ರಾಪರ್ಟಿನ ತೋರಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಪ್ರಾಪರ್ಟಿನ ತೋರಿಸೋದಕ್ಕೆ ಅಂತಲೇ ಬಂದಿದ್ದೀನಿ. ನೀವಾಗ ಏನು ನೋಡ್ತಾ ಇದ್ರೆ ಈ ಬಿಲ್ಡಿಂಗ್ ಸೇಲ್ಗಿರೋವಂಥದ್ದು. ನೀವು ಆ ವಿಡಿಯೋದಲ್ಲಿ ನೀವೊಂದು ಡೂಪ್ಲೆಕ್ಸ್ ಮನೆ ನೋಡಿದ್ರ. ಸೊ ಏನಂತಂದ್ರೆ ಅದು ಓನ್ ಪರ್ಪಸ್ ಆಯಿತು. ನೀವು ರೆಂಟ್ ಪರ್ಪಸ್ಗೆ ಅಂತಂದ್ರೆ ಈ ಮನೆ ನಾವು ಕೊಡ್ಬೋದು. ಕೆಳಗಡೆ ಒಂದು 2 BHK ಮನೆ ಇದೆ, ಮೇಲ್ಗಡೆ ಸಿಂಗಲ್ BHK 2 ಮನೆ ಇದೆ, ಜೊತೆಗೆ ಒಂದು ಕಮರ್ಷಿಯಲ್ ಕೂಡ ಇದೆ. ಸೊ ಇವಾಗ ಆಲ್ರೆಡಿ ಪ್ರೆಸೆಂಟ್ ಮನೆ ಸ್ಟೇ ಆಗಿದ್ದಾರೆ, ಯಾಕಂದ್ರೆ ಎಲ್ಲರೂ ರೆಂಟಲ್ಲಿ ಇರುವಂಥದ್ದು. ಆಲ್ರೆಡಿ 28,000 ರೆಂಟ್ ಬರ್ತಾ ಇದೆ. ಇದು ಬಂದ್ಬಿಟ್ಟು ನಿಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ. ಸೈಟ್ ಬಂದ್ಬಿಟ್ಟು ಡೋರ್ ಫೇಸಿಂಗ್ ಎಲ್ಲ ನಿಮಗೆ ನಾರ್ತ್ ಫೇಸಿಂಗ್ ಬರುತ್ತೆ. ಅದೊಂದು ಚಿಕ್ಕ ಸೈಟ್. ಆ ಸೈಟ್ ಬಿಟ್ರೆ ನೋಡಿ ಈ ಮನೆ ನಿಮ್ಗೆ ಕಾಣುವಂಥದ್ದು. ಇದು ಡೈಮೆನ್ಷನ್ ಬಂದ್ಬಿಟ್ಟು 34ಕ್ಕೆ 38, 1292 ಅಡಿ ಬರುತ್ತೆ. ವೀಕ್ಷಕರೇ, ತುಂಬ ಲೇಟ್ ಮಾಡೋದು ಬೇಡ. ಈ ಮನೆ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನೀವು ಈ ಕಡೆ ಬಂದರೆ ನೋಡ್ಬೋದು, ಇದು ಬಂದು ಕಮರ್ಷಿಯಲ್. ಇದು ಬಂದು 10x10 ಇದೆ. ಆಕ್ಚುಲಿ ಆಫೀಸ್ ಮಾಡಿದ್ದಾರೆ. ಸೊ ನೀವೇನ ಬಂತಂದ್ರೆ ನೀವು ರೆಂಟ್ ಪರ್ಪಸ್ಗಾದ್ರೂ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ನೀವೇ ಓನಾಗಿ ಏನಾದರೂ ಅಂಗಡಿ ಇಟ್ಕೊತೀನಿ ಅಂತಂದ್ರೂ ಇಟ್ಕೋಬೋದು. ಹಂಗೆ ಇದೆಲ್ಲ ನೋಡಿ MS ಸ್ಟೀಲಿಂದ ಮಾಡಿಸಿರೋಂಥ ಕಂಬಿ. ಇದು ಒಂದು ಗೇಟ್ ಕೊಟ್ಟಿದ್ದಾರೆ. ಹಂಗೆ ಹಿಂಗೆ ಒಳಗಡೆ ಬಂದರೆ ಪ್ಯಾಸೇಜ್ ಚೆನ್ನಾಗೇ ಇದೆ. ಒಂದು 2.5 ಅಡಿ ಇದೆ, ಒಬ್ಬ ಮನುಷ್ಯ ಆರಾಮಾಗಿ ಓಡಾಡ್ಬೋದು. ಹಾಗೆ ಈ ಕಡೆ ಬಂದರೆ ನೋಡಿ, ಅಲ್ಲಿ ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಅಂತ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಅದು ಬೇಕಾದ್ರೆ ನೀವು ಸಿಲಿಂಡರ್ ಇಟ್ಕೊಂಡು ಬೇಕಾದ್ರೆ ಬೀಗ ಹಾಕೊಂಡ್ಬಿಡ್ಬೋದು. ಒಳಗಡೆ ಇಡೋವಂಥ ಅವಶ್ಯಕತೆ ಏನಿಲ್ಲ, ಆ ಕಡೆನೇ ಇಟ್ಕೋಬೋದು. ಇವಾಗ ಹಂಗೆ ನೋಡ್ಬೋದು, ಮನೆಗಳೆಲ್ಲ ಆಲ್ಮೋಸ್ಟ್ ಅಲ್ಲೂ ತುಂಬಾ ಮನೆಗಳಾಗಿದ್ದಾವೆ. ಇನ್ನೊಂದು 6 ತಿಂಗಳು ಹೋದರೆ ನಿಮಗೆ BBMPನೇ ಬರುತ್ತೆ. ನೋಡಿ, ಇದು ಎಂಟ್ರೆನ್ಸ್. ಇದು ಬಂದು ವೆಸ್ಟ್ ಫೇಸಿಂಗ್ಗೆ ಎಂಟ್ರೆನ್ಸ್ ಬರುತ್ತೆ. ಇದು MS ಅಲ್ಲಿ ಮಾಡಿರೋಂಥ ಸ್ಟೀಲ್ ಗೇಟ್ ಬರುತ್ತೆ. ಸೊ ಹಂಗೆ ನಿಮ್ಗೆ ಒಳಗಡೆ ಬಂದರೆ ಪ್ಯಾಸೇಜ್ ನೋಡ್ಬೋದು. ಜಾಗ ತುಂಬಾ ಚೆನ್ನಾಗಿ ವಿಶಾಲವಾಗಿದೆ. ಇಲ್ಲೊಂದು 6-7 ಬೈಕ್ಗಳು ನಿಂತ್ಕೋಬೋದು, ಆ ಥರ ಜಾಗ ಇರೋವಂಥದ್ದು ಇದು. ಇದು ನೋಡಿ, ಸೇಫ್ಟಿ ಪರ್ಪಸ್ಗೆ ಅಂತ ಅಂದ್ಬಿಟ್ಟು MS ಸ್ಟೀಲಿಂದ ಗ್ರಿಲ್ ಮಾಡಿಸಿರೋವಂಥದ್ದು. ಮತ್ತು ಗಾಳಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಈ ಕಡೆ ನೀವು ಸಂಪ್ ಕೂಡ ನೋಡ್ಬೋದು. 6,000 ಲೀಟ್ರ್ ನಿಮಗೆ ಸಂಪ್ ಇರೋವಂಥದ್ದು. ಇದು ಬಂದು ಕೆಳಗಡೆ 2 BHK ಮನೆ ಇರೋವಂಥದ್ದು ಪ್ರೆಸೆಂಟು. ಆಲ್ರೆಡಿ ಇದಕ್ಕೆ ರೆಂಟ್ ಬರ್ತಾ ಇದೆ. ಸದ್ಯಕ್ಕೆ ಬೀಗ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ತೋರಿಸೋದಕ್ಕಾಗಲ್ಲ. ಹಂಗೆ ಮೇಲ್ಗಡೆ ಹೋದರೆ ನೋಡಿ, ಸ್ಟೇರ್ ಕೇಸ್ಗೆ ಇದು MS ಅಲ್ಲಿ ಮಾಡಿಸಿರೋವಂಥ ಸ್ಟೀಲ್ ಕಂಬಿ ಇದು. ಹಾಗೆ ಮೇಲ್ಗಡೆ ಬಂದರೆ ನೋಡಿ, ಪ್ಯಾಸೇಜ್ ಕೂಡ ಚೆನ್ನಾಗೇ ಇದೆ. ಐಟಮ್ಗಳೆಲ್ಲ ನೀಟಾಗಿ ನೀವು ಸಾಗಿಸ್ಬೋದು ಮನೆ ಒಳಗಡೆ ಎಲ್ಲ. ಹಾಗೆ ಮೇಲೆ ಬಂದರೆ ನೋಡಿ, ಇಲ್ಲಿ ಜಾಗ ಕೂಡ ತುಂಬಾ ವಿಶಾಲವಾಗಿದೆ. ಮಕ್ಕಳು ಮರಿ ಇರ್ತಾರೆ ಅಂತಲೇ ಆಟ ಆಡೋಕ್ಕೂ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಇದು ಸೇಫ್ಟಿ ಪರ್ಪಸ್ಗೆ ಅಂತಲೇ ಗ್ರಿಲ್ ಹಾಕ್ಸಿರೋವಂಥದ್ದು. ಗಾಳಿ ಬೆಳಕೆಲ್ಲ ತುಂಬಾ ಚೆನ್ನಾಗಿದೆ, ಅದಕ್ಕೆಲ್ಲ ಮೋಸನೇ ಇಲ್ಲ. ಇದೊಂದು ಸಿಂಗಲ್ BHK. ಇದು ಆಲ್ರೆಡಿ ರೆಂಟ್ಗಿದ್ದಾರೆ. ಸೊ ಒಳಗಡೆ ಬೀಗ ಹಾಕಿರೋದ್ರಿಂದ ನಾನು ತೋರಿಸೋದಕ್ಕಾಗಲ್ಲ. ವಿಂಡೋಸ್ ಎಲ್ಲ ನೋಡ್ಬೋದು, ಸ್ಲೈಡಿಂಗ್ ವಿಂಡೋಸ್. ಸೊ ಇದು ಒಂದು ಸಿಂಗಲ್ BHK. ಇದು ಕೂಡ ರೆಂಟ್ ಬರ್ತಾ ಇದೆ. ಆಲ್ರೆಡಿ ಇದರಲ್ಲೂ ಸ್ಟೇ ಆಗಿದ್ದಾರೆ. ಇಲ್ಲೂ ಆಲ್ರೆಡಿ ಕೆಲ್ಸಕ್ಕೆ ಹೋಗಿರೋದ್ರಿಂದ ಯಾವ ಮನೆನೂ ನಿಮ್ಗೆ ತೋರಿಸೋದಕ್ಕಾಗಲಿಲ್ಲ. ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಬಂದು ವಿಸಿಟ್ ಮಾಡಿದ್ರೆ ಬೇಕಾದ್ರೆ ನೀವು ನೋಡ್ಬೋದು ಮನೇನ. ಹಾಗೆ ಹಿಂಗೆ ಮೇಲ್ಗಡೆ ಬಂದರೆ ಮೇಲ್ಗಡೆ ಟೆರೆಸ್ ಬರುತ್ತೆ. ಸೊ ಇದು MS ಇಂದ ಮಾಡಿರೋ ಸ್ಟೀಲ್. ಇದು ಈ ಮನೆಗೆ ಬರುವಂಥ ಟೆರೆಸು ನೋಡ್ತಿರ್ಬೋದು ನೀವು. ಇದೇ ಮೇನ್ ರೋಡ್ ಕಾಣಿಸ್ತಿದ್ಯಾ? ಆ ಕಡೆ ಹೊಲ ಇದೆ. ಆ ಕಡೆ ಹೋದರೆ ಅಂಚಪಳ್ಳಿ, ಚಳ್ಳಘಟ್ಟ ಒಂದು 3 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಈ ಕಡೆಯಿಂದ 4 ಕಿಲೋಮೀಟ್ರ್ ನಿಮಗೆ ಕೆಂಗೇರಿಗೆ, ನೈಸ್ ರೋಡ್ಗೆ ನಿಮಗೆ ಇಲ್ಲಿಂದನೇ ಹತ್ರ ಆಗುತ್ತೆ. ಬಸ್ಗಳ ಫೆಸಿಲಿಟಿ ಕೂಡ ಇದೆ ಇಲ್ಲಿ. ನೀವು ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ನೀವು ಬಸ್ಸಲ್ಲಿ ಬರ್ತೀನಿ ಅಂದರೂ ಬಸ್ಸಲ್ಲಿ ಬರ್ಬೋದು. ಹಾಗೆ ಈ ಕಡೆ ಬಂದರೆ ನೋಡಿ, ನೀವು ಸುತ್ತಮುತ್ತ ಮನೆಗಳು ನೋಡ್ಬೋದು. ಡೆವಲಪ್ ಎಲ್ಲ ಆಗ್ತಾಯಿದೆ ಚೆನ್ನಾಗಿ. ಆ ಕಡೆ ಒಂದು ಗ್ರೌಂಡ್ ಕೂಡ ಇದೆ. ಏನು ಗ್ರೌಂಡ್ ಅಂತ ಕೇಳ್ತೀರಾ? ಮಿನಿ ಸ್ಟೇಡಿಯಮ್. ಅದು 2,000 ಲೀಟ್ರ್ ಟ್ಯಾಂಕ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ನೀವು ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ತೀನಿ ಅಂದರೆ ಮೇಲ್ಗಡೆ ಒಂದು ಪೆಂಡಲ್ ಹಾಕೊಂಡು ಫಂಕ್ಷನ್ ಮಾಡ್ಬೋದು. ಬಟ್ಟೆ ಒಣಗಾಕೋರಿದ್ರೆ ನೀಟಾಗಿ ಒಂದು ಪ್ಯಾಸೇಜ್ ಇದೆ, ಆರಾಮಾಗಿ ಬಟ್ಟೆ ಕೂಡ ಒಣಗಾಕ್ಬೋದು. ನೋಡಿ, ಅಕ್ಕಪಕ್ಕ ಎಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ಆಗಿದಾವೆ ಮನೆಗಳು. ಡೆವಲಪ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಈ ಬಿಲ್ಡಿಂಗ್ ಬಗ್ಗೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ರೆಂಟ್ ಬರೋ ಥರ ನೀವು ಮನೆ ಹುಡುಕ್ತಾ ಇದ್ದರೆ ನಿಮ್ಗೆ ಇದು ಬೆಸ್ಟ್ ಮನೆ ಅಂತಲೇ ಹೇಳ್ಬೋದು. ಆಲ್ರೆಡಿ 28,000 ರೆಂಟ್ ಬರ್ತಾ ಇದೆ. ನಿಮಗೇನೋ ಇಷ್ಟ ಇತ್ತು ಅಂತಂದರೆ ಬೇಕಾದ್ರೆ ಒಂದ್ಸಲಿ ಬಂದು ಪ್ರಾಪರ್ಟಿನ ನೋಡಿ. ಈ ಪ್ರಾಪರ್ಟಿ ಬಂದ್ಬಿಟ್ಟು ಪ್ರೈಸ್ ಬಂದು 90 ಲಕ್ಷ ಹೇಳ್ತಿದ್ದಾರೆ. ಬಂದು ಕೂತ್ಕೊಂಡ್ರೆ ಬೇಕಾದ್ರೆ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋ ವೀಡಿಯೋಗಳನ್ನೇ ನಾನು ತರ್ತಾ ಇರ್ತೀನಿ. ವೀಡಿಯೋ ಏನೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.